ನಂದು ಇದು ಅಧ್ಯಕ್ಷ ಭಾಷಣ ಅಲ್ಲ, ಆದರೆ ಈ ಸಮಾರಂಭವನ್ನು ಯಾಕೆ ಮಾಡ್ತಿದ್ದೀವಿ ಅನ್ನೋದು ಒಂದು ಎರಡು ಮೂರು ಮಾತುಗಳು ತಮಗೆ ಹೇಳಬೇಕು. ನಾನು ಈಗಾಗಲೇ ನಮ್ಮ ನಾಡಿನ ಪ್ರಸಿದ್ಧ ಜಾನಪದ ವಿದ್ವಾಂಸರಾದಂಥ ಚಕ್ಕೆರೆ ಶಿವಶಂಕರ್ ಅವರು ಈ ವಿಶ್ವ ಜಾನಪದ ದಿನಾಚರಣೆಯ ಅದು ಹೇಗೆ ಉಟ್ಕೊಳ್ತು, ಯಾವ ರೀತಿಯಲ್ಲಿ ಬೆಳೆದು ಬಂತು ಮತ್ತು ಈಗ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ಅನ್ನೋ ವಿಷಯಗಳನ್ನು ಹೇಳಿದ್ರು. ಈ ವಿಶ್ವ ಜಾನಪದ ದಿನಾಚರಣೆ ಎಲ್ಲ ಹೀಗೆ ನಿಮಗೆ ಗೊತ್ತು, ತಾಯಂದಿರ ದಿನ, ತಂದೆಯಂದಿರ ದಿನ, ಮಗಳ ದಿನ, ಮಗನ ದಿನ, ಈ ಥರದ್ದೆಲ್ಲ ಅನೇಕ ರೀತಿಯ ಪರಿಸರದ ದಿನ, ಈ ರೀತಿಯ ಹೆಣ್ಮಕ್ಳಿಗೆ ಅಂತ ದಿನಗಳೆಲ್ಲ ಇವೆ. ಅದೇ ರೀತಿಯಲ್ಲಿ ಜಾನಪದಕ್ಕೊಂದು ದಿನ ಯಾಕೆ ಇರಬಾರ್ದು ಅಂತೇಳಿ ಬಹುಶಃ ಈ ಜಾನಪದ ದಿನಾಚರಣೆ ಅಂತೇಳಿ ಒಂದನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಯಾವ ಕಾರಣ ಆಯಿತು, ಯಾವಾಗ ಹುಟ್ಟಿತು, ಇವೆಲ್ಲ ಹೇಳಲಿಕ್ಕೆ ಆಗಲ್ಲ. ಆದರೆ ಇವತ್ತಿನ ದಿವಸ ಸುಮಾರು ಕಡೆಗೆ ಅದನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕರ್ನಾಟಕದಲ್ಲಿ ಮತ್ತು ಈ ಭಾರತದಲ್ಲಿ ಜಾನಪದ ದಿನಾಚರಣೆ ಯಾವಾಗ ಆರಂಭ ಆಯಿತು ಅಂತಂದರೆ, ನಮ್ಮಲ್ಲಿ ಫಾಸಿಲ್ಸ್ ಅಂತ ಒಂದು ಸಂಸ್ಥೆ ಇದೆ, ಫೋಕ್ಲೋರ್ ಸೊಸೈಟಿ ಆಫ್ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್. ಅವರು ಈ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳನ್ನು ಒಳಗೊಂಡಂತ ಒಂದು ಸಂಘಟನೆ, ಅದು ಜಾನಪದ ಸಂಘಟನೆ. ಅವರು ಇದನ್ನ ದಕ್ಷಿಣ ಭಾರತದಲ್ಲಿ ಆರಂಭ ಮಾಡಿದ್ರು, ಉತ್ತರ ಭಾರತದಲ್ಲಿ ಇಲ್ಲ, ಚಕ್ಕೆರೆ ಹೇಳಿದಂಗೆ ಈಗಲೂ ಯಾರು ಮಾಡ್ತಾ ಇದೆ. ಅವ್ರು ಮಾಡಿದ್ಮೇಲೆ ಆಯಾ ರಾಜ್ಯಗಳಲ್ಲಿ, ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಇದನ್ನ ಮಾಡಲಾಗ್ತಾ ಇದೆ. ಇವತ್ತು ನೋಡಿ, ನಮ್ಮ ಜಾನಪದ ಪರಿಷತ್ತಿನ ಘಟಕಗಳು ಎಲ್ಲೆಲ್ಲಿವೆ, ಯಾವ್ಯಾವ ಜಿಲ್ಲೆಗಳಲ್ಲಿವೆ, ಅಲ್ಲೆಲ್ಲ ಕಡೆಗಳು ಕೂಡ ಈ ಜಾನಪದ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ನನಗೆ ನಿನ್ನೆಯಿಂದ ಮೆಸೇಜ್ ಬರ್ತಾ ಇವೆ, ಇನ್ವಿಟೇಷನ್ಸ್ ಬರ್ತಾ ಇದೆ. ಶಿವಮೊಗ್ಗದಲ್ಲಿ, ಮಂಗಳೂರಿನಲ್ಲಿ, ಬಾಗಲಕೋಟೆಯಲ್ಲಿ, ಚಿಕ್ಕಮಗಳೂರಿನಲ್ಲಿ, ಧಾರವಾಡದಲ್ಲಿ ಮತ್ತು ಗುಲ್ಬರ್ಗದಲ್ಲಿ, ಇಲ್ಲೆಲ್ಲ ಕಡೆಗೂ ವಿಶ್ವ ಜಾನಪದ ದಿನಾಚರಣೆ ನಮ್ಮ ಜನಪದ ಪರಿಷತ್ತಿನ ಘಟಕಗಳ ವತಿಯಿಂದ ಇವತ್ತು ನಡೀತಾ ಇದೆ. ಇಲ್ಲಿ ನಾವು ಇವತ್ತು ಒಂದು ಸಾಂಕೇತಿಕವಾಗಿ ಸಣ್ಣ ಪ್ರಮಾಣದ ಒಂದು ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಯಾವ ರೀತಿಯ ದಿನ ಮಾಡಬೇಕಿದನ್ನ ಅಂತ ನಾನು ಯೋಚನೆ ಮಾಡಿಕೊಂಡು ನಾವೆಲ್ಲರೂ ನಾನು ಒಂದು ತೀರ್ಮಾನಕ್ಕೆ ಬಂದೆ. ಏನಂತಂದ್ರೆ, ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹಿರಿಯ ಕಲಾವಿದರನ್ನ ಇಲ್ಲಿಗೆ ಕರೆದು ಅವ್ರ ಜೊತೆಗೆ ಒಂದು ಸಂವಾದವನ್ನು ಮಾಡೋಣ. ಅಂದರೆ ಇದೇನು ಇವತ್ತು ನಿಮಗೆ ಸನ್ಮಾನ ಮಾಡೋ ದಿನ ಅಲ್ಲ, ಇನ್ನೊಂದಲ್ಲ, ನಿಮ್ಮೆಲ್ಲರನ್ನು ಸೇರಿಸ್ಕೊಂಡು ಸಾಂಕೇತಿಕವಾಗಿ ಇಡೀ ಕರ್ನಾಟಕದ ಜನಪದ ಕಲಾವಿದರ ಸಮಸ್ಯೆಗಳೇನು, ಆ ಕಲಾವಿದರು ಇವತ್ತು ಯಾವ ರೀತಿಯ ಕಷ್ಟಗಳಲ್ಲಿದ್ದಾರೆ, ಒಂದು. ಎರಡನೇದು, ಇವತ್ತು ನಮ್ಮ ಜನಪದ ಕಲೆಗಳನ್ನು ಅಥವಾ ನಮ್ಮ ಜನಪದ ಗಾಯನವನ್ನು ಯಾವ ರೀತಿಯಲ್ಲಿ ಇವತ್ತಿನ ಕಾಲಕ್ಕೆ ತಕ್ಕ ಹಾಗೆ ನಾವು ಅದನ್ನು ಸಜ್ಜುಗೊಳಿಸ್ಕೋಬೇಕು, ಅಂದರೆ ಮೂಲವನ್ನು ಕೆಡಿಸ್ತಾರೆ ಮತ್ತು ಅದರ ಪ್ರಾಚೀನತೆಗೆ ಅಥವಾ ಅಲ್ಲಿ ಇರ್ತಕ್ಕಂಥ ಒಂದು 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 ಘನತೆ ಏನಿದೆ ಅದಕ್ಕೆ ಧಕ್ಕೆ ಬರ್ತಾ ಇರೋ ರೀತಿಯಲ್ಲಿ. ಆದರೆ ಆಧುನಿಕ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಂತವ್ರಿಗೆ, ಯುವಜನರು ಕೂಡ ಅವ್ರು ತಲುಪಬೇಕಲ್ಲ, ಮತ್ತು ಅವ್ರು ಕಲಿಬೇಕದನ್ನ. ಆ ರೀತಿ ಮಾಡಬೇಕಾದ್ರೆ ನಾವು ಏನನ್ನ ಮಾಡಬೇಕು ಅನ್ನೋದನ್ನ ನಿಮ್ಮ ಜೊತೆಗೆ ಒಂದು ಚರ್ಚೆ ಮಾಡೋಣ ಅಂತೇಳಿ ಇವತ್ತು ನಾವು ಕರೆದಿರೋದು. ಈ ಈ ಈ ಫಂಕ್ಷನ್ ಆದ್ಮೇಲೆ ಒಂದು ಸಣ್ಣ ನಮ್ಮ ಯುವಕರು ಒಂದು ಪ್ರದರ್ಶನವನ್ನು ಮಾಡ್ತಾರೆ, ಒಂದು 15 ನಿಮಿಷ. ಅದಾದ್ಮೇಲೆ ನಾವೆಲ್ಲರೂ ಕೂತ್ಕೊಂಡು ಈ ರೀತಿಯ ಒಂದು ಚರ್ಚೆಯನ್ನು, ಸಂವಾದವನ್ನು ಮಾಡೋಣ ಅನ್ನೋದು ನನ್ನ ಒಂದು ಉದ್ದೇಶ. ಸೊ ಅದರಿಂದ ಇವತ್ತು ನಮ್ಮ ನಾಡಿನ ಬಹು ದೊಡ್ಡ ವಿದ್ವಾಂಸರು ಮತ್ತು ಈ ಜಾನಪದ ಲೋಕವನ್ನು ನಾಗೇಗೌಡರ ಜೊತೆಗೆ ನಿಂತು ಕಟ್ಟಿದಂಥವರು ಆದಂಥ, ಇದೇ ಜಿಲ್ಲೆಯವರಾದಂಥ ಚಕ್ಕೆರೆ ಶಿವಶಂಕರ್ ಅವರು ಬಂದಿರೋದು ನಮ್ಗೆ ಬಹಳ ಸಂತೋಷದ ಸಂಗತಿ. ಸೊ ಈ ಕಾರ್ಯಕ್ರಮದ ನಂತರ ನಾವೆಲ್ಲರೂ ಕುಳಿತು ಒಂದು ಇದನ್ನು ಮಾಡೋಣ. ಒಂದು ನಮ್ಮ ಜಾನಪದದ ಮಹತ್ವದ ಬಗ್ಗೆ, ಕರ್ನಾಟಕದ ಜಾನಪದದ ಮಹತ್ವದ ಬಗ್ಗೆ ಒಂದೆರಡು ಮೂರು ಮಾತು ಹೇಳಿ ನನ್ನ ಮಾತು. ನೀವು ಸುಮಾರು 9ನೇ ಶತಮಾನದಲ್ಲೇ ಬಂದಂಥ ನಮ್ಮ ಕವಿರಾಜ ಮಾರ್ಗ ಅನ್ನುವಂಥ ಕಾವ್ಯ ಸುಮಾರು 1100 ವರ್ಷ, ವಿದ್ಯಾರ್ಥಿಗಳು ತಿಳ್ಕೋಬೇಕಿದೆ, 1100 ವರ್ಷಗಳ ಹಿಂದೆ ಕವಿರಾಜ ಮಾರ್ಗ ಅಂತೇಳಿ ಒಂದು ಕಾವ್ಯ ಬರ್ತದೆ. ಅದನ್ನು ನೃಪತುಂಗ ಚಕ್ರವರ್ತಿ ಬರೆದ ಅಂತ ಹೇಳ್ತಾರೆ, ಅವನ ಆಸ್ಥಾನದಲ್ಲಿದ್ದಂಥ ಶ್ರೀ ವಿಜಯ ಬರೆದ ಅಂತ ಹೇಳ್ತಾರೆ. ಅದು ಏನೇ ಆಗಿರಲಿ, ಅದಿನ್ನೂ ಅಂತಿಮ ಆಗಿಲ್ಲ. ಆದರೆ ಅದು ನಮ್ಮ ಮುಂದೆ ಇದೆ ಇವತ್ತು, ಆ ಕವಿರಾಜ ಮಾರ್ಗ. ಅವತ್ತೊಂದು ದಿವಸನೇ ಅವನು ಹೇಳ್ತಾನೆ, ಕುರಿತು ಓದದೆಯೂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ಅಂದ್ರೆ ನಮ್ಮ ಜನಪದರು ಓದು ಬರಹ ಬರದೇ ಇರ್ಬೋದು, ಅಕ್ಷರ ಗೊತ್ತಿಲ್ಲದೆ ಇರ್ಬೋದು, ಆದರೆ ಕಾವ್ಯವನ್ನ ಕಟ್ಟಿದ್ರಲ್ಲಿ ಅವರು ನಿಷ್ಣಾತರಾಗಿದ್ದಾರೆ. ಬೇರೆ ಯಾವುದೋ ಎಲ್ಲ ಸಂಸ್ಕೃತ ಕಾವ್ಯವನ್ನ ಪಂಡಿತರುಗಳೇನು ಕಟ್ತಾರೆ, ಅದೇ ರೀತಿಯಲ್ಲಿ ನಮ್ಮ ಜನಪದರು ತಮ್ಮ ಕಾವ್ಯಗಳನ್ನು ಕಟ್ತಾರೆ ಅಂತೇಳಿ 1100 ವರ್ಷಗಳ ಹಿಂದೆ ಹೇಳಿದ್ದಾರೆ. ಅಂದ್ರೆ ನಮ್ಮ ಜಾನಪದಕ್ಕೆ ಎಷ್ಟು ದೊಡ್ಡ ಇತಿಹಾಸ ಇದೆ ಅಂತ. ಈ ಜಾನಪದ, ವಿಶ್ವ ಜಾನಪದ ದಿನಾಚರಣೆ ಅಥವಾ ಜಾನಪದ ಅಂತ ಹೆಸರು ಬಂದದ್ದೇ 1500 ಚಿಲ್ಲರಿನಲ್ಲಿ. ಆದರೆ 1200 ವರ್ಷಗಳ ಹಿಂದೆನೇನೆ, 1100 ವರ್ಷಗಳ ಹಿಂದೆನೇನೆ ನಮ್ಮ ಒಬ್ಬ ಕವಿ ಕುರಿತು ಓದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅಂತೇಳಿ ಜನಪದರ ಬಗ್ಗೆ ಹೇಳ್ತಾನೆ. ಅಂದ್ರೆ ಹೀಗೆ ಬೆಳ್ಕೊಂಡು ಬಂದಂತ ಜನಪದ ನಮ್ಮ ಕನ್ನಡದಲ್ಲಿ ಇವತ್ತು ಎಷ್ಟರ ಮಟ್ಟಿಗೆ ಸಮೃದ್ಧ ಆಗಿದೆ ಅಂತಂದ್ರೆ ನೋಡಿ, ನಮ್ಮ ಕನ್ನಡದಲ್ಲಿ ಇಲ್ಲಿಯವರೆಗೆ ಸುಮಾರು 21 ಜನಪದ ಮಹಾಕಾವ್ಯಗಳು ಪ್ರಕಟಗೊಂಡಿವೆ. ಭಾರತದ ಯಾವ ಭಾಷೆಯಲ್ಲೂ ಇಷ್ಟು ಕಾವ್ಯಗಳು ಬಂದಿಲ್ಲ, ಹಿಂದಿಯಲ್ಲಿ ಕೂಡ ಬಂದಿಲ್ಲ. 3-4 ರಾಜ್ಯದಲ್ಲಿ ಇರುವಂತ ಭಾಷೆ 21 ಜನಪದ ಮಹಾಕಾವ್ಯಗಳು ಪ್ರಕಟಗೊಂಡಿವೆ ಈಗಾಗಲೇ. ಮಲೆಮಹದೇಶ್ವರ, ಮಂಟೇಸ್ವಾಮಿ, ಜುಂಜಪ್ಪ, ಮೈಲಾರಲಿಂಗ, ಯಲ್ಲಮ್ಮ,
ಕುಮಾರರಾಮ, ಕೃಷ್ಣವಲ್ಲ, ಈ ತರ ಎಷ್ಟು ಕಾವ್ಯಗಳು ಬಂದಿವೆ ಅಂತಂದ್ರೆ ಬೇರೆ ಯಾವ ಭಾಷೆಯಲ್ಲೂ ಇಲ್ಲ ಅಂತಂದ್ರೆ ನಮ್ಮ ಕನ್ನಡದ ಈ ಜನಪದ ಶಕ್ತಿ ಎಷ್ಟು ಅನ್ನೋದು ನಮಗೆ ಗೊತ್ತಾಗಬೇಕು. ಇದು ಒಂದು. ಎರಡನೇದು, ಈಗ ನಮ್ಮಲ್ಲಿ ಸುಮಾರು 160 ಚಿಲ್ಲರೆ ಜನಪದ ಕಲೆಗಳು. ಈಗ ನಮ್ಮ ಕಣ್ಮುಂದೆ ನಾವೇನೋ ಒಂದು ವೀರಗಾಸೆ, ಒಂದು ಪೂಜಾ ಕುಂಟ, ಒಂದು ಪಟ ಕುಂಟ ಈ ತರ ನೋಡ್ತಾ ಇದ್ದೀವಿ. ಆದ್ರೆ 160ಕ್ಕೂ ಹೆಚ್ಚು ಜನಪದ ಕಲೆಗಳು ನಮ್ಮ ಕನ್ನಡ ನಾಡಿನಲ್ಲಿವೆ, ಕರ್ನಾಟಕದಲ್ಲಿವೆ. ಇದನ್ನ ನೋಡ್ಕೊಂಡಾಗಲೂ ಕೂಡ ನಾವು ಸಾಮಾನ್ಯವಾಗಿ ನಮ್ಮ ದೇಶದ ಎಲ್ಲ ರಾಜ್ಯಗಳಿಗೂ ನಾನು ಹೋಗಿ ಬಂದಿದ್ದೀನಿ, ಬೇರೆ ದೇಶಗಳಿಗೂ ಹೋಗಿ ಬಂದಿದ್ದೀನಿ. ಆದ್ರೆ ಇಷ್ಟು ಜನಪದ ಕಲೆಗಳು ಇವತ್ತು, ಮೊದಲು ಅವಿಭಜಿತ ಮಧ್ಯಪ್ರದೇಶ ಅಂತ ಏನಿತ್ತು 2 ರಾಜ್ಯಕ್ಕಿಂತ ಮೊದಲು, ಅಲ್ಲಿ 200ಕ್ಕಿಂತ ಹೆಚ್ಚು ಜನಪದ ಕಲೆಗಳಿತ್ತು. ಬಟ್ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಈ 160 ಚಿಲ್ಲರೆ ಜನಪದ ಕಲೆಗಳೇನಿವೆ, ಭಾರತ ದೇಶದಲ್ಲಿ ಅತಿ ಹೆಚ್ಚು ಕಲೆಗಳು ನಮ್ಮ ಕರ್ನಾಟಕದಲ್ಲಿದೆ ಇರೋದು ನಮ್ಮ ಹೆಮ್ಮೆ. ಈ ಕಾರಣಕ್ಕಾಗಿ ಆದರೂ ನಾವು ಜಾನಪದವನ್ನು ಉಳಿಸಿಕೊಳ್ಳುವ ಕೆಲಸವನ್ನು ಮಾಡಬೇಕು. ಮತ್ತು ನಮ್ಮ ಹಳ್ಳಿಗಾಡಿನ ಜನರ, ಅಂದ್ರೆ ನಮ್ಮ ತಂದೆ ತಾಯಿಯರ ಜ್ಞಾನದ ಸಂಕೇತ ಅದು. ನಮ್ಮ ತಂದೆ ತಾಯಿಯರ ಒಂದು ಅವ್ರಿಗಿದ್ದಂತಹ ಸಂಸ್ಕೃತಿಯ ಸಂಪತ್ತಿನ ಸಂಕೇತ ಅದು. ಈ ಸಂಸ್ಕೃತಿಯನ್ನ, ಆ ಸಂಪತ್ತನ್ನ, ಆ ಜ್ಞಾನವನ್ನ, ಅಂದ್ರೆ ಜನಪದ ಅಂದ್ರೆ ಏನು ಕೇವಲ ಕುಣಿಯೋದು ಹಾಡೋದು ಕಲೆಗಳು ಅಷ್ಟೇ ಅಲ್ಲ. ಒಂದು ಕೃಷಿ ಬಗ್ಗೆ, ಒಂದು ನೀರಿನ ಬಗ್ಗೆ, ಒಂದು ಮಳೆ ಮೋಡದ ಬಗ್ಗೆ ಇರ್ತಕ್ಕಂಥ ಜ್ಞಾನ ಇದೆ, ಮರಗಿಡಗಳ ಬಗ್ಗೆ ಇರ್ತಕ್ಕಂಥ ಜ್ಞಾನ ಎಲ್ಲ ಕೂಡ ಜಾನಪದವೇ ಇವತ್ತು. ಅದನ್ನ ಅನೇಕ ಸಂದರ್ಭದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ. ಆ ರೀತಿ ಆ ಜ್ಞಾನ ಪರಂಪರೆಗಳನ್ನ ಮತ್ತು ಈ ಕಲೆ ಮತ್ತು ಗಾಯನವನ್ನ ಮತ್ತೆ ನಾವು ಹೊಸ ಪೀಳಿಗೆಗೆ ಕೊಡ್ತಾ ಹೋಗ್ಬೇಕು ಮತ್ತು ಅದು ಉಳಿಬೇಕಾದ್ರೆ ಏನ್ ಮಾಡಬೇಕು? ಒಂದು. ಎರಡನೇದು, ಅದನ್ನು ಉಳಿಸುವ ಕಲಾವಿದರ ಸ್ಥಿತಿ ಇವತ್ತು ಇಂಥ ದುಸ್ಥಿತಿಯಲ್ಲಿದೆಯಲ್ಲ, ಅದಕ್ಕೆ ಏನ್ ಮಾಡಬೇಕು?